ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಯುವಿನ ಕರ್ಕೊಂಡು ಬಂದು ಅದಿತಿಗೆ ಸರ್ಪ್ರೈಸ್ ಕೊಡ್ತಾರೆ. ಇಲ್ಲಿ ಅದಿತಿ ಕೂಡ ಸ್ವೀಟ್ ಮಾಡಿ ಯುವಿಗೆ ಕೊಟ್ಟು ಕಳಿಸ್ತಾಳೆ. ಇದರ ನಡುವೆ ನಾವೇ ಡ್ರಾಪ್ ಮಾಡ್ತೀವಿ ಅಂದಾಗ ಕ್ಯಾಬಲ್ಲಿ ಹೋಗ್ತೀನಿ ಅಂತ ಯುವಿ ಹೇಳಿದ ತಕ್ಷಣ ಕ್ಯಾಬಾ ಅಂತ ಹೇಳಿ ಅಗ್ನಿ ಮತ್ತು ಅದಿತಿ ಕೇಳಿದಾಗ ಇದಕ್ಕೆ ನಾನು ನಿಮ್ಮ ಮನೇಲಿ ಇರುವುದಿಲ್ಲ, ಮಿಡಲ್ ಕ್ಲಾಸ್ ಹುಡುಗ ನಾನು, ಕ್ಯಾಬಲ್ಲೇ ಓಡಾಡೋದು ಅಂದಾಗ ಬೇಜಾರು ಮಾಡ್ಕೋಬೇಡಿ, ಸರಿ ಆಯಿತು ಕ್ಯಾಬಲ್ಲೇ ಹೋಗಿ ಅಂತ ಕಳಿಸ್ಕೊಡ್ತಾರೆ. ನಂತರ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಸಾಕ್ಷಿ ಮತ್ತು ಭೂಮಿ ಇಬ್ಬರು ಕೂಡ ಹೊರಡಬೇಕಾದ್ರೆ ಇಲ್ಲಿ ರಾಜು ಬೆಳ್ಳಂಬೆಳಗ್ಗೆನೆ ಸಾಕ್ಷಿ ಹತ್ರ ಬಂದು ಸ್ವೀಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಫೋರ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಾಕ್ಷಿ ಕೂಡ ಸ್ವೀಟ್ ತೊಗೋತಾಳೆ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ಇಲ್ಲಿ ಅದಿತಿ ಮನೆಗೆ ಬರ್ತದಾಳೆ. ಅತ್ತ ಕಡೆ ಸಾಕ್ಷಿ ಬರ್ತದಾಳೆ ಅಂತ ಗೊತ್ತಾಗ್ತಿದ್ದಾಗೆ ಅಗ್ನಿ ಕೆಲಸಕ್ಕೆ ಹೋಗೋದನ್ನು ಮಿಸ್ ಮಾಡಿ ಮನೇಲಿ ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಈ ಕಡೆ ಅದಿತಿ ಕೂಡ ಅಣ್ಣನನ್ನ ಹೊರಗಡೆ ಆಫೀಸ್ಗೆ ಹೋಗಬೇಡ, ಮನೇಲೇ ಇರು, ಸಾಕ್ಷಿ ಮತ್ತು ಅಪ್ಪ ಮನೇಲೇ ಕೆಲಸ ಮಾಡ್ತಿದ್ದಾರಲ್ವಾ ಅಂದಾಗ ಸರಿ ಆಯಿತು ಅದಿತಿ, ನೀನು ಹೇಳಿದ್ಮೇಲೆ ಓಕೆ ಅಂತ ಹೇಳ್ತಾರೆ. ರೋಗಿ ಬಯಸಿದ್ದು ಅಲ್ವನ್ನ, ವೈದ್ಯ ಹೇಳಿದ್ದು ಅಲ್ವನ್ನ ಅನ್ನೋ ಹಾಗಾಗತ್ತೆ. ನಂತರ ಸಾಕ್ಷಿ ಮನೆಗೆ ಬರ್ತದಾಗೆ ರೇವತಿ ಅವರು ತಮ್ಮ ಗಂಡ ಇವತ್ತು ಹುಷಾರಾಗೋದಕ್ಕೆ ಕಾರಣ ನೀನೇನಮ್ಮ, ಯಾಕಂದರೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ಯಾ, ನೀನು ಇಲ್ಲದೆ ಇದ್ದೆ ಆಫೀಸ್ಗೆ ಮನೆಗೆ ಓಡಾಡಬೇಕಿತ್ತು ಅಂತ ಮಾತಾಡ್ತಿರ್ತಾರೆ. ಆ ಸಮಯಕ್ಕೆ ಅದಿತಿ ಬಂದು ಚಿಕ್ಕಮ್ಮ ಸ್ವೀಟ್ ಕೊಟ್ರ ಸಾಕ್ಷಿಗೆ ಅಂದಾಗ ಇಲ್ಲ ಮರ್ತೇ ಹೋಗಿತ್ತು ಅಂತ ಸ್ವೀಟ್ ತೊಗೊಂಡು ಬಂದು ಕೊಡ್ತಾರೆ. ಸ್ವೀಟ್ ಬೇಡ ಅಂತ ಹೇಳ್ತಾಳೆ, ಬೆಳಿಗ್ಗೆ ತಿನ್ಕೊಂಡು ಬಂದೆ ಅಂತ. ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳಿ ಅದಿತಿ ಹೇಳಿದಾಗ ಸ್ವೀಟ್ ತಿಂತಾರೆ. ತಿಂದಿದ್ದೆ ರಾಜು ಕೊಟ್ಟಂಥ ಸ್ವೀಟ್ ಥರನೇ ಇರುತ್ತೆ. ಅಚ್ಚರಿ ಆಗತ್ತೆ, ಇದು ನೀವೇ ಮಾಡಿದ್ದ, ಹೊರಗಡೆಯಿಂದ ತಂದಿದ್ದ ಅಂದಾಗ ಇಲ್ಲ ಇದು ಚಿಕ್ಕಮ್ಮನ ರೆಸಿಪಿ ನಾನೇ ಮಾಡಿದ್ದು ಅಂತ ಅದಿತಿ ಹೇಳ್ತಾರೆ. ತುಂಬಾ ಅಚ್ಚರಿ ಆಗುತ್ತೆ ಸಾಕ್ಷಿಗೆ. ಹಾಗಾಗಿ ಸಾಕ್ಷಿ ರಾಜುಗೆ ಕಾಲ್ ಮಾಡಿ ಕೇಳೋದಕ್ಕೆ ಮುಂದಾಗ್ತಾಳೆ. ನೀವು ಬೆಳಿಗ್ಗೆ ಸ್ವೀಟ್ ಕೊಟ್ಟಿದ್ರಲ್ವಾ, ಅದು ಎಲ್ಲಿಂದ ತಂದಿದ್ದು ಅಂತ. ಆಗ ತಬ್ಬೆಬ್ಬಾಗ್ತಾರೆ ರಾಜು, ಏನು ಹೇಳೋದು ಅಂತ. ಅಷ್ಟರಲ್ಲಿ ಇಲ್ಲಿ ಸಾಕ್ಷಿಯನ್ನು ಅರವಿಂದ್ ಅವರು ಕರೆದು ಬಿಡ್ತಾರೆ. ಹಾಗಾಗಿ ಸಾಕ್ಷಿ ಹೋಗಬೇಕಾಗತ್ತೆ. ಈ ಕಡೆ ಫ್ರೆಂಡ್ ಅಯ್ಯೋ ಅವಳನ್ನ ಸ್ವೀಟ್ ಕೇಳೋದಕ್ಕೆಲ್ಲ ಫೋನ್ ಮಾಡಿರೋದು, ನಿನ್ನ ಮೇಲೆ ಪ್ರೀತಿ ಆಗಿದೆ, ಈ ನೆಪ ಇಟ್ಕೊಂಡು ಮಾಡಿದಾಳೆ ಅಂದಾಗ ನನಗೆ ಗೊತ್ತಿತ್ತು ಸಾಕ್ಷಿ ನನ್ನ ಬಲೆಗೆ ಬೀಳ್ತಾಳೆ ಅಂತ ಹೇಳಿ ರಾಜು ಅನ್ಕೋತಿದ್ದಾರೆ. ಆದರೆ ಇಲ್ಲಿ ರಾಜು ಯುವಿ ಬೇರೆ ಬೇರೆ ಅಲ್ಲ, ಇಬ್ಬರು ಒಬ್ಬರೇ ಅನ್ನೋ ಒಂದು ಸತ್ಯ ಇಲ್ಲಿ ಇನ್ನೇನು ಸಾಕ್ಷಿಗೆ ಗೊತ್ತಾಗೋದ್ರಲ್ಲಿದೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ.